ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದು ಆರ್ಸಿಬಿ ಪ್ಲೇಯರ್ಗಳೆಲ್ಲ ಇನ್ನೂ ಕೂಡ ಸೆಲೆಬ್ರೇಷನ್ ಮೂಡ್ನಲ್ಲೇ ಇದ್ದಾರೆ. ಫ್ಯಾನ್ಸ್ ಕೂಡ ಗೆಲುವಿನ ಗುಂಗಲಿ ತೇಲ್ತಿದ್ದಾರೆ. ಅಂಡ್ ಓವರ್ಸೀಸ್ ಪ್ಲೇಯರ್ಗಳೆಲ್ಲ ತಮ್ಮ ರಾಷ್ಟ್ರಗಳಿಗೆ ಹೋಗೋಕೆ ಸಜ್ಜಾಗಿದ್ದಾರೆ. ಇಂಥ ಟೈಮಲ್ಲೇ ಆರ್ಸಿಬಿಯ ಸೂಪರ್ ಸ್ಟಾರ್ ಟಿಮ್ ಡೇವಿಡ್ಗೆ ಬ್ಯಾನ್ ಬಿಸಿ ತಟ್ಟಿದೆ. ಗ್ರೌಂಡ್ನಲ್ಲಿನ ಚೇಷ್ಟೆಗಳಿಗೆ ಬಿಸಿಸಿಐ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ಹಾಗಾದ್ರೆ ಟಿಮ್ ಡೇವಿಡ್ ಮಾಡಿದ್ದೇನು? ನಿಷೇಧಗೊಳಿಸುವಂತೆ ವರ್ತಿಸಿದ್ರ? ಆರ್ಸಿಬಿಗೆ ಎಂಥ ಹೊಡೆತ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆರ್ಸಿಬಿ ಅಂದ್ರೆ ಜಗತ್ತಿನ ಮೋಸ್ಟ್ ಫ್ಯಾನ್ ಬೇಸ್ ಟೀಮ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಈ ಸಲ ಕಪ್ ಗೆದ್ಮೇಲೂ ಕೂಡ ಬರೀ ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ನೇಪಾಳದಲ್ಲಂತೂ ಬೆಂಗಳೂರು ಟೀಮ್ ಗೆಲ್ಲಲಿ ಅಂತ ಹರಕೆ ಎಲ್ಲ ಹೊತ್ಕೊಳ್ತಾರೆ. ಸೊ ಇದು ಫ್ಯಾನ್ಸ್ಗೆ ತಂಡದ ಮೇಲಿರುವಂತ ಪ್ರೀತಿ ಅಭಿಮಾನ ಎಲ್ಲ. ಇನ್ನು ಆರ್ಸಿಬಿ ಪ್ಲೇಯರ್ಗಳು ಕೂಡ ತುಂಬಾನೇ ಚಿಲ್ ಆಗಿರುವಂಥದ್ದು. ವಿರಾಟ್ ಕೊಹ್ಲಿ ಫೀಲ್ಡ್ ನಲ್ಲಿ ಇರೋದನ್ನ ನೋಡಿದ ಮೇಲೆ ಜೊತೆಯಲ್ಲಿ ಇರುವವರೆಲ್ಲ ಅದೇ ಮೈಂಡ್ ಸೆಟ್ ನಲ್ಲಿ ಇರ್ತಾರೆ. ಅಗ್ರೆಷನ್ ಇರಲಿ, ಕಾಮಿಡಿ ಇರಲಿ ಅಥವಾ ಇಮಿಟೇಷನ್ ಇರಲಿ, ಎಲ್ಲವೂ ಕೂಡ ಇದ್ದದ್ದೇ. ಈ ವರ್ಷ ಟಿಮ್ ಡೇವಿಡ್ ಕೂಡ ಸಾಕಷ್ಟು ಫನ್ನಿಯಾಗಿ ಕಾಣಿಸ್ಕೊಂಡ್ರು. ಆದ್ರೆ ಅವರ ಕೆಲ ಚೇಷ್ಟೆಗಳು ಮಿತಿ ಮೀರಿತ್ತು. ಅದಕ್ಕೆ ಈಗ ಬ್ಯಾನ್ ಬಿಸಿ ತಟ್ಟಿದೆ. ಟಿಮ್ ಡೇವಿಡ್ಗೆ ಬ್ಯಾನ್ ಶಿಕ್ಷೆ ನೀಡಿದ ಬಿಸಿಸಿಐ. ಬೆಂಗಳೂರು ತಂಡದ ಸ್ಟಾರ್ ಆಟಗಾರ ಟಿಮ್ ಡೇವಿಡ್ಗೆ ಬಿಸಿಸಿಐ ಒಂದು ಪಂದ್ಯದಿಂದ ನಿಷೇಧದ ಶಿಕ್ಷೆ ವಿಧಿಸಿದೆ. ಇದರ ಜೊತೆಗೆ ಪಂದ್ಯ ಶುಲ್ಕವನ್ನ ಕಡಿತಗೊಳಿಸಲಾಗಿದೆ. 2 ಡಿಮೆರಿಟ್ ಅಂಕಗಳನ್ನ ಸಹ ನೀಡಲಾಗಿದೆ. ಹೀಗಾಗಿ ಟಿಮ್ ಡೇವಿಡ್ 2027ರ ಆವೃತ್ತಿಯ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಮೊದಲ ಪಂದ್ಯವನ್ನ ಆಡೋಕೆ ಸಾಧ್ಯವಾಗುವುದಿಲ್ಲ. ಅಷ್ಟಕ್ಕೂ ಬಿಸಿಸಿಐ ಇಂಥ ನಿರ್ಧಾರಕ್ಕೆ ಕಾರಣ ಗುಜರಾತ್ ವಿರುದ್ಧ ನಡೆದಂತ ಫೈನಲ್ ಪಂದ್ಯದಲ್ಲಿನ ವರ್ತನೆ. ಗುಜರಾತ್ ತಂಡದ ಬ್ಯಾಟಿಂಗ್ ವೇಳೆ 10ನೇ ಓವರ್ನಲ್ಲಿ ಗುಜರಾತ್ ತಂಡದ ವಿಕೆಟ್ ಬೀಳುತ್ತೆ. ಸೊ ಈ ಟೈಮಲ್ಲಿ ಟಿಮ್ ಡೇವಿಡ್ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಜೊತೆಗೆ ಅಂಪೈರ್ ನಿತಿನ್ ಮೆನನ್ ಅವರ ಕಡೆಗೆ ಐಸ್ ಬ್ಯಾಗ್ ಎಸೆದಿದ್ದಾರೆ. ಈ ವರ್ತನೆ ಐಪಿಎಲ್ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಹೀಗಾಗಿ ಶಿಕ್ಷೆಗೆ ಒಳಗಾಗಿದ್ದು ಡೇವಿಡ್ ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಪಂದ್ಯದ ರೆಫರಿ ಜಾವಗಲ್ ಶ್ರೀನಾಥ್ ವಿಧಿಸಿದ ಶಿಕ್ಷೆಯನ್ನ ಸ್ವೀಕರಿಸಿದ್ದಾರೆ. ಹಾಗಂತ ಈ ಸೀಸನ್ ಅಲ್ಲಿ ಟಿಮ್ ಡೇವಿಡ್ ಇದೊಂದೇ ಸಲ ಅಲ್ಲ, ಸಾಕಷ್ಟು ಸಲ ಚೇಷ್ಟೆಗಳನ್ನ ಮಾಡಿದ್ದಾರೆ. ಅಂಪೈರ್ ಕೈಗೆ ಬಾಲ್ ಕೊಡದೆ ಚೆಲ್ಲಾಟ, ಗೆದ್ದಾಗ ಅಶ್ಲೀಲ ಸಂಭ್ರಮಾಚರಣೆ. ಇನ್ನು ಇದೇ ಸೀಸನ್ ಅಲ್ಲೇ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅಂಪೈರ್ ಜೊತೆ ತಮಾಷೆ ಮಾಡಲು ಹೋಗಿ ಅಮಾಸೆ ಮಾಡಿಕೊಂಡಿದ್ರು. ಆರ್ಸಿಬಿಯ ಇನ್ನಿಂಗ್ಸ್ ವೇಳೆ ಅಂಪೈರ್ಗಳು ಚೆಂಡು ಬದಲಾವಣೆ ಮಾಡಿದ್ರಿಂದ ಅನುಮಾನಗೊಂಡಂತ ಟಿಮ್ ಡೇವಿಡ್ ಚೆಂಡನ್ನ ತಿರುಗಿಸುತ್ತಾ ಚೆಕ್ ಮಾಡ್ತಿದ್ರು. ಔಟ್ಫೀಲ್ಡ್ ನಲ್ಲಿ ತೇವಾಂಶ ಜಾಸ್ತಿ ಇದ್ದ ಕಾರಣಕ್ಕೆ ಚೆಂಡು ಒದ್ದೆ ಆಗಿತ್ತು. ಹಾಗಾಗಿ ಅಂಪೈರ್ಗಳು ನಿಯಮದಂತೆ ಹಳೆಯ ಚೆಂಡಿನ ಬಾಕ್ಸ್ ಅನ್ನ ತಿರುಗಿಸಿ ಹೊಸ ಚೆಂಡನ್ನ ಆಯ್ಕೆ ಮಾಡಿದ್ದು ಬೌಲ್ ಮಾಡೋಕೆ ತಿಳಿಸಿದ್ರು. ಅದೇ ವೇಳೆ ಆರ್ಸಿಬಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಆರ್ಸಿಬಿ ಪರ ಟಿಮ್ ಡೇವಿಡ್ ಓಡಿ ಬಂದು ಅಂಪೈರ್ ಆಯ್ಕೆ ಮಾಡಿದ್ದ ಬಾಲನ್ನ ಕೈಗೆತ್ಕೊಳ್ತಾರೆ. ಅದರ ಆಕಾರ ತೂಕವನ್ನ ಪದೇ ತಿರುಗಿಸಿ ಪರೀಕ್ಷೆ ಮಾಡೋಕೆ ಮುಂದಾಗ್ತಾರೆ. ಇದು ಕೂಡ ಅಂಪೈರ್ ಅವರ ಕರ್ತವ್ಯಕ್ಕೆ ಅಡ್ಡಿ ಅಂತ 1 ಡಿಮೆರಿಟ್ ಅಂಕವನ್ನ ನೀಡಲಾಗಿತ್ತು. ಇನ್ನು ಇದೇ ಮುಂಬೈ ತಂಡದ ವಿರುದ್ಧದ ರಿವೆಂಜ್ ಮ್ಯಾಚ್ ನಲ್ಲಿ ಮತ್ತದೇ ವಿವಾದ ಮಾಡಿಕೊಂಡಿದ್ರು. ಕೊನೆಯ ಬಾಲ್ ನಲ್ಲಿ ರಣರೋಚಕವಾಗಿ ಬೆಂಗಳೂರು ತಂಡ ವಿನ್ ಆಗ್ತಾ ಇದ್ದಂತೆ ಟಿಮ್ ಡೇವಿಡ್ ಮುಂಬೈ ಇಂಡಿಯನ್ಸ್ ತಂಡದ ಡಗೌಟ್ ನ ಕಡೆಗೆ ನೋಡುತ್ತಾ ಅಶ್ಲೀಲ ಸನ್ನೆಯಿಂದ ಸೆಲೆಬ್ರೇಟ್ ಮಾಡಿದ್ರು. ಸೊ ಇದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ವರ್ತನೆಗೂ ಕೂಡ 2 ಡಿಮೆರಿಟ್ ಅಂಕಗಳನ್ನ ನೀಡಿ ದಂಡ ವಿಧಿಸಲಾಗಿತ್ತು. ಸೊ ಈಗ 3 ಇನ್ಸಿಡೆಂಟ್ ಗಳಿಂದ ಟೋಟಲ್ ಆಗಿ 5 ಡಿಮೆರಿಟ್ ಅಂಕಗಳು ಬಂದಿದ್ರಿಂದ 1 ಪಂದ್ಯದಿಂದ ನಿಷೇಧ ವಿಧಿಸಲಾಗಿದೆ. ಒಟ್ನಲ್ಲಿ ಪವರ್ ಹಿಟ್ಟಿಂಗ್ಗೆ ಹೆಸರುವಾಸಿಯಾಗಿರುವಂತಹ ಟಿಮ್ ಡೇವಿಡ್ ಆರ್ಸಿಬಿ ಪರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಸೀಸನ್ ಅಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ಕೂಡ ನೀಡಿದ್ರು. ಪ್ರತಿ ಮೂಮೆಂಟ್ ನು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಆಟದ ಟೈಮ್ ಅಲ್ಲಿ. ಮ್ಯಾಚ್ ವೇಳೆ ಬೌಂಡ್ರಿ ಕುಶನ್ ಮೇಲೆ ಮಲಗೋದು, ಸಿಂಹಗಳ ಜೊತೆ ಫೋಟೋವನ್ನು ಎಡಿಟ್ ಮಾಡಿ ಹಾಕೊಳ್ಳೋದು, ಫಿಲ್ಸಾಲ್ಟ್ ರಿಕವರಿ ಫೋಟೋಗೆ ಫನ್ನಿ ಕಮೆಂಟ್ಸ್ ಮಾಡೋದು. ಈಗ ಆರ್ಸಿಬಿ ಚಾಂಪಿಯನ್ಸ್ ವಿಕ್ಟರಿ ಹಾಗೆ ಸಿಂಹಗಳ ಫೋಟೋ ಇರುವಂತ ಟೀ ಶರ್ಟ್ ಅನ್ನ ಹಾಕೊಂಡು ಇನ್ಸ್ಟಾದಲ್ಲೂ ಕೂಡ ಶೇರ್ ಮಾಡಿದ್ದಾರೆ. ಆದ್ರೆ ಪಂದ್ಯದ ವೇಳೆ ಸ್ವಲ್ಪ ಓವರ್ ಆಯ್ತು ಅನ್ನೋ ತರ ಬಿಹೇವ್ ಮಾಡಿದ್ರಿಂದ ಈಗ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಕ್ರಿಕೆಟ್ ಈಸ್ ಎ ಜೆಂಟಲ್ಮನ್ ಗೇಮ್. ಸೊ ನೆಕ್ಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಂಗಂತ ಮಷ್ಕಿರಿ ಮಾಡೋದೇ ಬೇಡ ಅಂತಲ್ಲ, ವಿರಾಟ್ ಕೊಹ್ಲಿ ತರ ಎಲ್ಲವೂ ಕೂಡ ಲಿಮಿಟ್ಸ್ ನಲ್ಲಿ ಇರಬೇಕು. ಅತಿ ಆಗೋದು ಬೇಡ ಅಷ್ಟೇ. ನಮಸ್ಕಾರ.